ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ವೀಕ್ಷಕರೇ, ಟ್ರಂಪ್ ಅವ್ರನ್ನ ಮೋದಿಯವರು ಭೇಟಿ ಮಾಡಿದ್ದಾಯಿತು, ಸಮ್ಮಿಲನ ಆಯಿತು. ಈ ಒಂದು ಸಮ್ಮಿಲನದ ಸಮಯದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ವ್ಯಾಪಾರ, ಜಾಗತಿಕ ಬಾಹ್ಯಾಕಾಶ ತಂತ್ರಜ್ಞಾನ, ರಕ್ಷಣೆ, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಗಳು ನಡೆದಿದೆ. ಸೊ ಆದಷ್ಟು ನಮ್ಮ ಭಾರತಕ್ಕೆ ಒಂದಷ್ಟು ವಿಚಾರಗಳ ಬಗ್ಗೆ ಒಳ್ಳೆ ಆಗುವಂತಹ ಒಂದು ಸೂಚನೆ ಅಂತಲೇ ಹೇಳ್ಬೋದು. ನೋಡೋಣ, ಇವರಿಬ್ಬರ ಭೇಟಿ ನಮಗೆ ಯಾವ ರೀತಿಯಾದಂತಹ ಅನುಕೂಲ ಆಗುತ್ತೆ ಅನ್ನೋದು ಕಾದು ನೋಡೋಣ. ಗಡಿಯಾಚೆಗಿನ ಉಗ್ರವಾದ ವಿರುದ್ಧ ಕಿಡಿ ಇವೆಲ್ಲವೂ ಕೂಡ ನಿನ್ನೆ ಒಂದು ಮಿಲನದ ಸಂದರ್ಭದಲ್ಲಿ ನಡೆದಂತಹ ಚರ್ಚೆ ಆಗಿತ್ತು. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಮತ್ತೆ ಈ ಒಂದು KPCC ಸ್ಥಾನ ಏನಿದೆ, ರಾಜ್ಯಾಧ್ಯಕ್ಷರ ಸ್ಥಾನಗಳು, ಈ ಎಲ್ಲ ರಾಜ್ಯಗಳಲ್ಲೂ 5 ರಾಜ್ಯಗಳು ಕೂಡ ಬದಲಾವಣೆ ಆಗಿದೆ. ಬಟ್ ಈಗ ನಮ್ಮ ಸರದಿ ಬಂದಿರೋದ್ರಿಂದ ಈ ಒಂದು ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಮತ್ತು ಈ ಒಂದು ಸ್ಥಾನವನ್ನು DK ಶಿವಕುಮಾರ್ ಅವರು ಬಿಟ್ಕೊಡ್ಲಿ, ಆ ಸ್ಥಾನಕ್ಕೆ ಬೇರೆಯವ್ರನ್ನ ನೇಮಕ ಮಾಡಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಈ ಒಂದು ವಿಚಾರವಾಗಿ ರಾಜಣ್ಣ ಹಾಗೂ ಜಾರಕಿಹೊಳಿ ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಸ್ಥಾನವನ್ನು ನಮಗೆ ಕೊಡಿ ಅಥವಾ 2 ಹುದ್ದೆಗಳನ್ನು ಕೊಡಿ. ಈ ರೀತಿಯಾಗಿ ಒಂದು ವಾಗ್ವಾದಗಳು ಕೂಡ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ನೋಡೋಣ, ಇದು ಒಂದು ರೀತಿಯಾಗಿ ಈ ಒಂದು ಚರ್ಚೆ ಯಾವಾಗ ಯಾವ ಮಟ್ಟಕ್ಕೆ ಬಂದು ನಿಲ್ಲುತ್ತೆ, ಸ್ಥಾನ ಬದಲಾವಣೆ ಆಗುತ್ತೆ ಅಥವಾ ಅವರೇ ಉಳ್ಕೊಳ್ತಾರ ಸ್ಥಾನದಲ್ಲಿ, ಅಥವಾ ಈ ಜಾರಕಿಹೊಳಿ ಅಥವಾ ರಾಜಣ್ಣ ಇವ್ರನ್ನ ಯಾರಾದರೂ ಆ ಒಂದು ಸ್ಥಾನಕ್ಕೆ KPCC ಉಪಾಧ್ಯಕ್ಷರ ಸ್ಥಾನಕ್ಕೆ ನೇಮಕ ಮಾಡ್ತಾರಾ ಅಂತ ಕಾದು ನೋಡೋಣ. ಇನ್ನು ಮೆಟ್ರೋ ಬೆಲೆ ಏರಿಕೆ ಮಾಡಿರೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಬೆಲೆ ಏರಿಕೆ ಮಾಡ್ತು, ಅದ ನಂತರ ಮತ್ತೆ ಕಡಿಮೆ ಕೂಡ ಮಾಡ್ತು. ಆದರೆ ಯಾವ ರೀತಿ ಕಡಿಮೆ ಮಾಡಿರೋದು, 10% ಜಾಸ್ತಿ ಮಾಡಿದ್ರೆ ಅದರಲ್ಲಿ ಬರೀ 1% ಕಮ್ಮಿ ಮಾಡಿರೋದು. ಈ ರೀತಿ ಅಂದರೆ ಅರ್ಧಕ್ಕರ್ಧ 50ಕ್ಕಿಂತ 50% ಜಾಸ್ತಿ ಮಾಡಿದರು. ಈಗ ಬರೀ 1% ಅಂದರೆ ಬರೀ 10 ರೂಪಾಯಿಯಷ್ಟು ಕಡಿಮೆ ಮಾಡಿದ್ದಾರೆ. ಮಾದವಾರದಿಂದ ಮೆಜೆಸ್ಟಿಕ್ಗೆ ಈಗ 70 ರೂಪಾಯಿ ತೊಗೊಳ್ತಾ ಇದ್ದಾರೆ. ಮುಂಚೆ 50 ರೂಪಾಯಿನೋ ಇತ್ತು ಮೇ ಬಿ. ಇನ್ನೂ ಒಂದು 20 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಕಡಿಮೆ ಆದಮೇಲೆ ಈಗ 70 ರೂಪಾಯಿ ರೇಟ್ ಆಗಿದೆ. ಜನರಿಗೆ ಅದೇನೋ ಹೇಳ್ತಾರಲ್ಲ, ತುಪ್ಪ ತೋರಿಸಿ ಮೂಗುಗೆ ಸವರಿದ್ರು ಅಂತ, ಆ ರೀತಿ ಮೆಟ್ರೋದವರು ಬರೀ 10 ರೂಪಾಯಿನ ಕಡಿಮೆ ಮಾಡಿ ಸುಮ್ಮನೆ ನಾವು ಕಡಿಮೆ ಮಾಡಿದ್ದೀವಿ, ಮೆಟ್ರೋ ರೇಟ್ ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಿದ್ದಾರೆ. ನೋಡೋಣ, ಯಾಕಂದರೆ ಈಗ ಆಲ್ರೆಡಿ ಜನ ಇದರಿಂದ ಬೇಸತ್ತೋಗಿದ್ದಾರೆ. ಎಷ್ಟೋ ಜನ ಮೆಟ್ರೋನ ಅವಲಂಬಿಸಿದ್ರು. ಈಗ ಎಲ್ಲರೂ ಕೂಡ ಮೆಟ್ರೋದಲ್ಲಿ ಸಂಚಾರ ಮಾಡೋದು ಕೂಡ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಮೆಟ್ರೋಗೆ ಕೊಡುವಂತಹ ದುಡ್ಡು ಸ್ವಂತ ವೆಹಿಕಲಲ್ಲಿ ಓಡಾಡಬಹುದು ಅಥವಾ ಬಸ್ಸುಗಳಲ್ಲಿ ಓಡಾಡ್ಬೋದು. ಸುಮ್ಮನೆ ಯಾಕೆ ಅದಕ್ಕೂ ಕೊಡಬೇಕು ಅನ್ನೋದು ಒಂದಷ್ಟು ಜನರ ಒಂದು ಅಭಿಪ್ರಾಯ ಕೂಡ ಇರುತ್ತೆ. ಹಾಗಾಗಿ ಏನು 8 ಲಕ್ಷ ಜನರ ಪ್ರಯಾಣ ಮಾಡ್ತಾಯಿದ್ರು, ರೇಟ್ ಹೆಚ್ಚಾದಂತೆ 7.48 ಅಂದರೆ 7.25 ಅಥವಾ 7.25ವರೆಗೂ, ಅಂದರೆ 1.25% ಲಕ್ಷದವರೆಗೂ ಜನ ಸಂಚಾರ ಕಡಿಮೆ ಆಗಿತ್ತು. ನೋಡೋಣ, ಮೆಟ್ರೋ ಮತ್ತೆ ಏನಾದರೂ ಈ ಒಂದು ದರವನ್ನು ಕಡಿಮೆ ಮಾಡಬಹುದಾ, ಮುಂಚೆ ಇದ್ದಷ್ಟೇ ದರ ಮಾಡಬಹುದಾ ಏನು ಅಂತ ಕಾದು ನೋಡೋಣ. ಇನ್ನು ನೆಕ್ಸ್ಟು ನಾವು ನೋಡೋದಾದರೆ ವೀಕ್ಷಕರೇ, ಜಯಾ ಅವರಿಗೆ ಸೇರಿದಂತಹ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರ ಒಂದು ಆಸ್ತಿ ಪಾಸ್ತಿ ಏನಿತ್ತು, ಅವರ ಒಂದು ಒಡವೆ, ವಸ್ತ್ರ ಎಲ್ಲವನ್ನು ಕೂಡ ಸರ್ಕಾರ ವಶಪಡಿಸ್ಕೊಳ್ತಾ ಇದೆ. ಅಂದರೆ ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕು ಅಂತ ಕೋರ್ಟ್ ಕೂಡ ತೀರ್ಮಾನ ಮಾಡಿತ್ತು. ಹಾಗಾಗಿ ಅವರಿಗೆ ಸೇರಿದಂತಹ 7040 ಗ್ರಾಮ್ನ ಚಿನ್ನಗಳು, 468 ವಿವಿಧ ಬಗೆಯ ಚಿನ್ನ, ವಜ್ರ ಖಚಿತ ಆಭರಣಗಳು, 700 kg ತೂಕದ ಬೆಳ್ಳಿ ಆಭರಣ, 740 ದುಬಾರಿ ಚಪ್ಪಲಿಗಳು, 11,344 ರೇಷ್ಮೆ ಸೀರೆಗಳು, ಹೀಗೆ ಅವರಿಗೆ ಸಂಬಂಧಪಟ್ಟಂತಹ ಏನೆಲ್ಲ ಒಂದು ವಸ್ತುಗಳಿದ್ವು ಅವೆಲ್ಲವನ್ನು ಕೂಡ ಸರ್ಕಾರ ವಶ ಮಾಡಿಕೊಂಡಿದೆ. ಕೋರ್ಟ್ ಕೂಡ ಇದೇ ತೀರ್ಮಾನವನ್ನು ಕೊಟ್ಟಿದ್ದು. ಇನ್ನೊಂದಷ್ಟು ಅವರ ಆಸ್ತಿ ಪಾಸ್ತಿ ಏನಿದೆ ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ವಶಪಡಿಸ್ಕೊಳ್ಳುವಂತಹ ಕ್ರಿಯೆ ನಡೀಬಹುದು. ಇವೆಲ್ಲವೂ ಇವತ್ತಿನ ಸುದ್ದಿಯಾಗಿತ್ತು. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.